ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ ಇತ್ತು. ಹುಲ್ಲಿಗೆ ಹೋಗಿ ಬಂದಾಯಿತು. ಇನ್ನು ಒಳ್ಳೆ ಬಿಸಿಲಿದೆ ಇವತ್ತು. ಹಾಗಾಗಿ ಬಟ್ಟೆ ನೀರಲ್ಲಿ ಹಾಕಿದ್ದೇನೆ, ಬಟ್ಟೆ ತೊಳಿತೇನೆ. ಈ ಲೈಟ್ వచ్చాను. ಇವಾಗ ನಾನು 2 ಡ್ರೆಸ್ ತಗೊಂಡಿದ್ದೇನೆ. ಅದು 50% ಆಫರಲ್ಲಿ ಬಾಯರ್ಪದವು ಶ್ರೀದುರ್ಗ ಟೆಕ್ಸ್ಟೈಲ್ಸ್ ಅಂತ ಅಲ್ಲಿ. ಅದನ್ನು ನಿಮ್ಮ ಹತ್ರ ತೋರಿಸ್ತೇನೆ. ಬೇಕಿದ್ರೆ ನಿಮಗೆ ಸಹ ಹೋಗ್ಬೋದು. ಹಾಗೆ ಸರಿ ಅರ್ಧಕ್ಕೆ ಅರ್ಧ ಆಯ್ತು. ಇದು ನಾನು ತಗೊಂಡ ಡ್ರೆಸ್. ಇಷ್ಟೆಲ್ಲ ಇನ್ನೊಂದು 4-5 ತೆಗೆದಿಟ್ಟಿದ್ದೇನೆ. ಇದನ್ನು ಇವಾಗ ವಾಶ್ ಮಾಡಬೇಕು. ಅದಕ್ಕೋಸ್ಕರ ನಿಮಗೆ ತೋರಿಸಿ ವಾಶ್ ಮಾಡುವ ಅಂತ. ನೋಡಿ, ಇದು ಡ್ರೆಸ್. ಇದಕ್ಕೆ 650, 325 ನನಗೆ ಸಿಕ್ಕಿದೆ. ಇದು ಕೋಟಿಗೆ ಬಲ್ಲಿ ಇಲ್ಲಿ ತನಕ ಉಂಟು. ಕೋಟು ಅಂಬ್ರೆಲ್ಲ ಕಟ್ ಹೀಗೆ ಚೆಂದ ಉಂಟು ಮಾತ್ರ. ಕಾಟನ್ ಪ್ಯೂರ್ ಕಾಟನ್ ಒಳ್ಳೆದುಂಟು ಬಟ್ಟೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಫ್ ಕೋಟ್. ನನಗೆ ಈ ಥರ ಕೋಟ್ ಬಂದರೆ ತುಂಬ ಇಷ್ಟ. ಯಾಕೆಂದರೆ ನಾವು ಕಿಸೆಂಡ ಡಾಟ್ ಕಿಸೆತ್ತು ನನಗೆ ಇಷ್ಟ. ಇದು ಕೋಟ್ ಬಂದರೆ ನನಗೆ ಇಷ್ಟ ಆಗ್ತದೆ. ಅಂತಂದರೆ ವೇಲ್ ಹಾಕ್ಬೇಕಂತಿಲ್ಲ. ಹಾಗೆ ತುಂಬಾ ಇಷ್ಟ ಆಯಿತು. ಚೆಂದ ಉಂಟು. ಆಮೇಲೆ ಇನ್ನೊಂದು ತಗೊಂಡಿದ್ದೇನೆ. ಬೋರ್ಡರ್ ಆಯ್ತು. ಈ ಬೋರ್ಡನ್ನ ಬಲಾಡೆ ಪೋದ್ ಬರೆಯರೇತುಂಡು. ಇದು XXL. ನಾನು ಯಾಕೆ XXL ತೆಕೊಳ್ಳೋದಂದರೆ ಎಲ್ಲವನ್ನು ಫಿಟ್ಟಿಂಗ್ಸ್ ಮಾಡಲೇಬೇಕು. ಹಾಗಾಗಿ ಸ್ವಲ್ಪ ದೊಡ್ಡದು ಸಿಕ್ಕಿದರೆ ಇಲ್ಲಿಗೆ ನೆರಿಗೆ ಜಾಸ್ತಿ ಬರ್ತದೆ. ಇದನ್ನು ಹೇಗೂ ನಾವು ತೆಗೆದೇ ಇಡುದಲ್ವಾ, ಆಗ ಈ ನೆರಿಗೆ ಸ್ವಲ್ಪ ಜಾಸ್ತಿ ಸಿಗ್ತದೆ. ಹಾಗಾಗಿ XXL ತಗೊಂಡಿದ್ದೇನೆ. ಯಾವುದು ಸಿಗ್ತದೆ ನನಗೆ ಯಾವುದು ಇಷ್ಟ ಆಗ್ತದೆ ಅದನ್ನು ತಗೊಳ್ಳೋದೆ. ದೊಡ್ಡದು ಸಣ್ಣದಂತ ನೋಡೋದಿಲ್ಲ, ಸಣ್ಣದು ತಗೊಳ್ಳೋದಿಲ್ಲ. ನನಗೆ ನನ್ನಿಂದ ದೊಡ್ಡದಿದ್ದರೆ ನಾನು ತಗೊಳ್ತೇನೆ. ನಾನೇ ಫಿಟ್ಟಿಂಗ್ಸ್ ಮಾಡಿ. ಇದಕ್ಕೆ 450, 225 ತಗೊಂಡಿದ್ದೇನೆ. ಹಾಗೆ ಇಂಥದ್ದೇ ಒಂದು 4 ಡ್ರೆಸ್ ಇನ್ನೂ ತೆಗೆದಿಟ್ಟಿದ್ದೇನೆ. ನನಗೆ ಅಂತೂ ತುಂಬ ಇಷ್ಟ ಆಗಿದೆ. ನಿಮಗೆ ಕೂಡ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಆ ಶಾಪು ಎಲ್ಲರಿಗೂ ಗೊತ್ತಿರ್ಬೋದು. ಲೈನಿಂಗ್ ಎಲ್ಲ ಅಲ್ಲಿ ಸಿಗ್ತದೆ. ಮತ್ತು ಇದು ಫ್ಲವರ್ ಅಂಗಡಿ ಉಂಟಲ್ಲ, ಅದರ ಬ್ಯಾಕಲ್ಲಿ, ಗೊತ್ತಿಲ್ಲದವರಿಗೆ ಫ್ಲವರ್ ಅಂಗಡಿಯ ಬ್ಯಾಕಲ್ಲಿ. ನಾನಿವಾಗ ನಿಮ್ಮಲ್ಲಿ ಹಾಕಿ ತೋರಿಸೋದು. ಇದು ಕೋಟು ಸಪ್ರೇಟ್ ಅಲ್ಲ, ಅದರಲ್ಲಿ ಅಟ್ಯಾಚ್. ನೋಡಿ, ಇಲ್ಲಿ ಹೀಗೆ ಈ ಥರ ಉಂಟು. ಇಂಕು ಫಿಟ್ಟು ಸರಿ ಉಂಟು. ಇವಾಗ ನಾನಿದನ್ನು ವಾಶ್ ಮಾಡಿ ಆಮೇಲೆ ಫಿಟ್ಟಿಂಗ್ಸ್ ಬೇಕಿದ್ದರೆ ಮಾಡೋದು. ಯಾಕೆಂದರೆ ವಾಶ್ ಮಾಡಿದ ಮೇಲೆ ಫಿಟ್ಟಿಂಗ್ಸ್ ಮಾಡಬೇಕು. ಕೆಲವೊಂದು ಬಟ್ಟೆ ವಾಶ್ ಮಾಡಿದ ಮೇಲೆ ಸ್ವಲ್ಪ ಸಿಂಕ್ ಆಗ್ತದಲ್ಲ, ಅದಕ್ಕೋಸ್ಕರ
ಅದಕ್ಕೋಸ್ಕರ ನಾನು ವಾಶ್ ಮಾಡಿ ಮತ್ತೆ ಬೇಕಿದ್ರೆ ಫಿಟ್ಟಿಂಗ್ಸ್ ಮಾಡ್ತೇನೆ. ನಾವೀಗ ಆನ್ಲೈನಲ್ಲೆಲ್ಲ ತೆಗೆದ್ರೆ ಫಸ್ಟಿಗೆ ವಾಶ್ ಮಾಡಬೇಕು ಮತ್ತೆ ಫಿಟ್ಟಿಂಗ್ಸ್ ಮಾಡಬೇಕು. ಯಾಕೆಂದರೆ ಅದು ಸ್ವಲ್ಪ ವಾಶ್ ಮಾಡಿದಾಗ ಸ್ವಲ್ಪ ಸಿಂಕ್ ಆಗ್ತದೆ ಕಾಟನ್ ಎಲ್ಲ. ಅದಕ್ಕೆ ಇದು ಸಣ್ಣದಾಗ್ತದೆ ಹಾಗೆ. ಇವರು ನೋಡಿ ಪಟ್ಟಂಗ ಹಾಕುದು ಇಬ್ಬರು ಸಹ ಕೆಲಸ ನಾನು ಮಾಡಬೇಕು. ಇವತ್ತು ಚಿಕನ್ ಸುಕ್ಕ ಇದನ್ನು ರೆಡಿ ಮಾಡಿದ್ದು ನಿಶಾ, ಕ್ಲೀನ್ ಎಲ್ಲ ಮಾಡಿಕೊಡೋದು ನಾನು, ಮತ್ತು ಮಸಾಲೆ ಎಲ್ಲ ತಯಾರು ಮಾಡೋದು ನಿಶಾ, ಕಡಿದಿಟ್ಟದು ನಾನು, ಅವಳಿಗೆ ಸ್ವಲ್ಪ ಕೂಡುದಿಲ್ಲ. ಹಾಗೆ ಇದು ಪಲ್ಯಕ್ಕೆ ಹಾಕಲಿಕ್ಕೆ ಮೊನ್ನೆ ಯಾಣೆ ಮನ್ಪನೆಯಿಂದ ಬುಕ್ಕ ನಿಶಾ ರೆಡಿ ಅಂತ ತರ್ಪನೆ ನಂದೆ. ನಾಯಿ ಗಂಜಿ ದೀಪೆ ಹಾಗೆ. ಇದು ನೋಡಿ ಪುದೀನ ನಾವು ಪದಾರ್ಥಕ್ಕೆ ತರ್ತೇವೆ ಅಲ್ವಾ, ಅದನ್ನೇ ಕಟ್ ಮಾಡಿ ಇಟ್ಟದ್ದು. ಇದು ಕೊತ್ತಂಬರಿ ಇದನ್ನು ಇಟ್ಟದ್ದು. ಆಟ ಆಡೋದು ನೋಡಿ ಮಕ್ಕಳಲ್ಲ, ಒಂದು 20 ವರ್ಷ ಮೇಲೇನೆ ಅವರು. वो पीस हर वो पीस दिन ಈಗ ಸ್ವಲ್ಪ ಆಕ್ಟಿವ್ ಆಗಿದೆ ಉಪದ್ರ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಶುರು ಉಸಾರಾಗ್ತಾರ ಬೇರೆ ಉಸಾರಾಗ್ತಾರ ಅಲ್ಲ ಈಗ ಹಂಚಕುಲ್ಲ ಹಂಚಿ ಕೂರೋದಿತ್ತ ಯಾರು ಹಂಚಿ ಬೇಡ ಕೈ ನಾನೆದಕ್ಕೆ ಇವಾಗ ನಾವು ಊಟ ಮಾಡೋದು ಚಿಕನ್ ಸುಕ್ಕ, ಅನ್ನ, ಸಾರು. ನಿನಗೆ ನಾಚಿಗೆ ಆಗ್ತದಲ್ಲ? ಅಯ್ಯೋ ಶಿವನಿ.
ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.